ಮನೆಯ ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಒಳಮುಖವಾಗಿ ಈ ಒಂದು ಗಿಡ ಅಲೋವೆರಾ ಗಿಡವನ್ನು ಕಟ್ಟುವುದರಿಂದ ಯಾವೆಲ್ಲ ತೊಂದರೆಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಮತ್ತು ಧನಾಭಿವೃದ್ಧಿ ಸಾಲದ ಒತ್ತಡದ ಸಮಸ್ಯೆಗಳು ಹೇಗೆ ಇದರಿಂದ ಪರಿಹಾರ ಆಗುತ್ತೆ. ಬನ್ನಿ ವೀಕ್ಷಕರೇ, ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡು ಬನ್ನಿ. ಪ್ರತಿದಿನ ಸಮಸ್ಯೆ ಮತ್ತು ದೈವ ಮಾಹಿತಿಗಳು ಇದರಲ್ಲಿ ಉಚಿತವಾಗಿ ಲಭ್ಯವಾಗುತ್ತಲೇ ಇರುತ್ತೆ. ನಿಮ್ಮ ಸಮಸ್ಯೆ, ಕಷ್ಟ, ದುಃಖ, ಕಠಿಣವಾಗಿರುವಂಥದ್ದು ಏನೇ ಇದ್ದರೂ ಪರಿಹಾರಕ್ಕಾಗಿ ಈ ತಕ್ಷಣ ಪ್ರಧಾನ ತಾಂತ್ರಿಕ ಕಾಳಿಂಗರಾವ್ ಗುರುಗಳಿಗೆ ಒಂದು ಕರೆ ಮಾಡಿ ಪರಿಹಾರವನ್ನು ಸಂಪೂರ್ಣವಾಗಿ ಮಾಡಿಕೊಡುತ್ತಾರೆ. ಯಾರೇ ಆಗಲಿ, ಎಷ್ಟೇ ಕಷ್ಟಪಟ್ಟು ನಿಮ್ಮ ಕೆಲಸ ಕಾರ್ಯದಲ್ಲಿ ಒತ್ತಡದಿಂದ ಮುಂದೂಡುತ್ತಿದ್ದರೆ ಅದು ಕೂಡ ನಿವಾರಣೆ ಆಗುತ್ತದೆ. ಮನೆಯ ಮುಖ್ಯ ದ್ವಾರ ಯಾವಾಗಲೂ ಕೂಡ ಮನೆಯ ಅಧಿದೇವತೆ ಇದ್ದ ಹಾಗೆ. ನಿಮ್ಮ ಮನೆಯನ್ನು, ಮನಸ್ಸನ್ನು ಮತ್ತು ಮನೆ ದೇವರನ್ನು, ನಿಮ್ಮೆಲ್ಲರನ್ನೂ ರಕ್ಷಣೆ ಮಾಡುವಂಥದ್ದು. ಈ ಮನೆಯ ಮುಖ್ಯ ದ್ವಾರವನ್ನು ಯಾವಾಗಲೂ ಸ್ವಚ್ಛವಾಗಿಯೇ ಇಟ್ಟುಕೊಳ್ಳಬೇಕು. ಮನೆಯಲ್ಲಿ ಕಷ್ಟಗಳು ಇದ್ದಾಗ, ಆರ್ಥಿಕ ಸಂಕಷ್ಟಗಳು, ಪರಿಸ್ಥಿತಿಗಳು ಇದ್ದಾಗ ಈ ಒಂದು ಅಲೋವೆರಾ ಗಿಡ ಅಥವಾ ಅಲೋವೆರಾ ಗಿಡದ ಬೇರು ಸಿಕ್ಕರೂ ಸಾಕು. ಇದನ್ನು ಮನೆಗೆ ತರಿಸಿಕೊಂಡು ಮನೆಯಲ್ಲಿ ಪೂಜೆ ಮಾಡಿ ಅರಿಶಿಣ ಕುಂಕುಮವನ್ನಿಟ್ಟು ಧೂಪ ದೀಪ ಆರತಿಯನ್ನು ಬೆಳಗಿ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಶಕ್ತಿಗಳು ಇದ್ದರೂ ತೊಲಗಿ ಹೋಗಲಿ ಅಂತ ಬೇಡಿಕೊಂಡು ಆರ್ಥಿಕ ಅಭಿವೃದ್ಧಿ ಆಗಬೇಕು. ಮನೆಯಲ್ಲಿ ಅಷ್ಟೈಶ್ವರ್ಯ ಸಿದ್ಧಿಯಾಗಬೇಕು. ಮನೆಯ ರೋಗ ರುಜಿನಗಳು, ಕಾಯಿಲೆಗಳು ಎಲ್ಲವೂ ನಿವಾರಣೆ ಆಗಬೇಕು. ಮನೆಯ ಸದಸ್ಯರು ಸಂತೋಷವಾಗಿ, ಆರೋಗ್ಯವಾಗಿ, ಸಮೃದ್ಧಿಯಿಂದ, ಸುಖ ಶಾಂತಿ ನೆಮ್ಮದಿಯಿಂದ, ಜಗಳ ಕಲಹ ಯಾವುದು ಇಲ್ಲದೆ ಸಂತೋಷದಿಂದ ಬದುಕಿ ಬಾಳುವಂತೆ ಆಗಬೇಕು ಅಂತ ಬೇಡಿಕೊಂಡು ಈ ಅಲೋವೆರಾ ಗಿಡವನ್ನು ಮನೆಯ ಮುಖ್ಯ ದ್ವಾರದ ಮೇಲೆ ಒಳಮುಖವಾಗಿ ಬಿಗಿಯಾಗಿ ಕಟ್ಟಿ ಅಥವಾ ಅಲೋವೆರಾ ಗಿಡದ ಬೇರನ್ನು ಕಟ್ಟಿಬಿಡಿ. ಪ್ರತಿದಿನ ಪೂಜೆ ಮಾಡುವಾಗ ಇದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಿ. ನಿಮ್ಮ ಸಾಲದ ಸಮಸ್ಯೆಗಳು, ಮನೆಯ ಒತ್ತಡದ ದರಿದ್ರ ದೋಷಗಳು, ಮನೆಯಲ್ಲಿ ಕಲಹಗಳು, ಸುಖ ಶಾಂತಿ ನೆಮ್ಮದಿ ಎಲ್ಲವೂ ನೆಲೆಸುತ್ತೆ, ಎಲ್ಲವೂ ಕಳೆದು ಹೋಗುತ್ತೆ. ನಿಮ್ಮ ಕಷ್ಟಕ್ಕೆ ಪರಿಹಾರವಾಗಿ ಈ ಅಲೋವೆರಾ ಗಿಡ ಅಥವಾ ಅಲೋವೆರಾ ಗಿಡದ ಬೇರನ್ನು ಈ ತಕ್ಷಣ ಪ್ರಧಾನ ತಾಂತ್ರಿಕ ಕಾಳಿಂಗರಾವ್ ಗುರುಗಳಿಗೆ ಕರೆ ಮಾಡಿ ಅವರು ನಿಮಗೆ ಇದನ್ನು ಉಚಿತವಾಗಿ ನೀಡುತ್ತಾರೆ. ತುಂಬ ಒಳ್ಳೆಯದಾಗುತ್ತೆ.